ಕಾರವಾರ ಮೂಲದ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಗೋವಾ ಕಡಲ ಪ್ರದೇಶದಲ್ಲಿ ಮೀನುಗಾರಿಕಾ ಬೋಟ್ ಮುಳುಗೋಗಿದೆ. ಇದು ಕಾರವಾರ ಮೂಲದ ಬೋಟ್ ಎನ್ನುವಂತ ಮಾಹಿತಿ ಇದೆ. ಗೋವಾ ಕಡಲ ಪ್ರದೇಶದಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿರೋದು. ಶ್ರೀ ಅಮ್ಮ ಹೆಸರಿನ ಬೋಟ್ನಲ್ಲಿ 22 ಮೀನುಗಾರರು ಪ್ರಯಾಣವನ್ನ ಮಾಡ್ತಾ ಇದ್ರು. ಅವರನ್ನ ರಕ್ಷಣೆ ಮಾಡಲಾಗಿದೆ. ಆಳಸಮುದ್ರ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ಈ ಘಟನೆ ನಡೆದಿದೆ. ಪರ್ಷಿಯನ್ ಮಾದರಿಯ ಮೀನುಗಾರಿಕಾ ಬೋಟ್ ಇದು. ಶ್ರೀ ಅಮ್ಮ ಗೋವಾ ಬೆತುಲ್ ಈ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಇದು. ಬೋಟ್ ಮುಳುಗಡೆಯಾಗಿದೆ. ಅಕ್ಕಪಕ್ಕದ ಮೀನುಗಾರಿಕೆಯನ್ನು ನಡೆಸ್ತಾ ಇದ್ದಂತಹ ಮೀನುಗಾರರು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಗೋವಾ ಕಡಲ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ. 22 ಮೀನುಗಾರರ ರಕ್ಷಣೆಯನ್ನ ಮಾಡಲಾಗಿದೆ. ಈ ಬೋಟ್ನ ಹೆಸರು ಶ್ರೀ ಅಮ್ಮ ಅಂತೇಳಿ. ಆಳಸಮುದ್ರ ಮೀನುಗಾರಿಕೆಗೆ ಈ ಬೋಟ್ ತೆರಳಿತ್ತು. ನೋಡ್ತಾ ಇರಬಹುದು ವಿಜುವಲ್ಸ್ಗಳಲ್ಲಿ ಹೇಗೆ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದೆ. ಅದರಲ್ಲಿ ಬಲೆ ಇದೆ, ಮೀನುಗಾರರಿದ್ರು, ಹಾಗೆಯೇ ಮೀನುಗಾರಿಕೆಗೆ ಬೇಕಾದಂಥ ಸಾಕಷ್ಟು ಉಪಕರಣಗಳಿದ್ವು. ಸದ್ಯ ಆ ಬೋಟ್ ಮುಳುಗಡೆ ಆಗಿದೆ. ಅಲ್ಲಿದ್ದಂಥ ಮೀನುಗಾರರನ್ನ ಸಾಕಷ್ಟು ಮೀನುಗಾರರು ಪ್ರಯಾಣವನ್ನ ಮಾಡ್ತಾರೆ ಮೀನುಗಾರಿಕೆಗೆ ಅಂತೇಳಿ. ಆ ಮೀನುಗಾರರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನ ಅಕ್ಕಪಕ್ಕದ ಬೋಟ್ನವರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಗೋವಾದ ಬೇತುಲ್ ಸಮುದ್ರ ಪ್ರದೇಶದಲ್ಲಿ ನಡೆದಿರುವಂಥ ಘಟನೆ ಇದು. ನಮ್ಮ ರಾಜ್ಯದ ಮೂಲದ ಬೋಟ್ ಇದು. ಕಾರವಾರದ ಮೂಲದ ಬೋಟ್ ಆಳಸಮುದ್ರ ಮೀನುಗಾರಿಕೆ ಅಂತ ತೆರಳಿರುತ್ತೆ. ಸಾಕಷ್ಟು ಮೀನುಗಾರರು ಕೂಡ ಅದರಲ್ಲಿ ತೆರಳಿರ್ತಾರೆ. ಆದರೆ ಗೋವಾ ಕಡಲ ಪ್ರದೇಶಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿ ಅಲ್ಲಿದ್ದಂಥ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ವಿಜುವಲ್ಸ್ಗಳಲ್ಲಿ ನೋಡ್ತಾ ಇದ್ದೀರಾ. ಪರ್ಷಿಯನ್ ಮಾದರಿಯ ಮೀನುಗಾರಿಕಾ ಬೋಟ್ ಶ್ರೀ ಅಮ್ಮ ಅಂತೇಳಿದ್ರ ಹೆಸರು. ಅಂತೇಳಿದರೆ ಬೆಳಗ್ಗೆ ಈ ಮಾದರಿಯ ಬೋಟ್ಗಳು ಬೆಳಗ್ಗೆ ಬಂದರನ್ನು ಬಿಟ್ಟು ಮೀನುಗಾರಿಕೆಗಂತ ತೆರಳಿ ಬೆಳ್ಳಂಬೆಳಿಗ್ಗೆ ಬಂದರನ್ನು ಬಿಟ್ಟು ಹೋಗ್ತಾರೆ. ಅವರು ಮೀನುಗಾರಿಕೆಗಂತ ತೆರಳಿ ಮಧ್ಯಾಹ್ನ ಅಥವಾ ಸಂಜೆ ಹೊತ್ತಿಗೆ ವಾಪಸ್ ಬಂದರಿಗೆ ತೆರಳ್ತಾರೆ, ವಾಪಸ್ ಬರ್ತಾರೆ. ಪರ್ಷಿಯನ್ ಮಾದರಿಯ ಬೋಟ್ ಅಂತ ಹೇಳಿದ್ರು. ಸದ್ಯ ಅದೇ ಮಾದರಿಯ ಬೋಟ್ ಒಂದು ಮುಳುಗಡೆಯಾಗಿರುವಂಥ ವಿಜುವಲ್ಸ್ಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಸಾಕಷ್ಟು ಮೀನುಗಾರರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ದೊಡ್ಡ ಮಟ್ಟದ ಬಲೆ ಕೂಡ ಆ ಬೋಟ್ನಲ್ಲಿ ಇರುತ್ತೆ. ಹಾಗೆಯೇ ಆ ಬೋಟ್ ಈಗ ಮುಳುಗಡೆ ಆಗಿದೆ. ಬೋಟ್ ಮುಳುಗಡೆ ಆಗೋಕ್ಕೆ ಕಾರಣ ಏನು? ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಕಾರವಾರ ಪ್ರತಿನಿಧಿ ಉದಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉದಯ್, ಗಮನಿಸ್ತಾ ಇದ್ವಿ ಮೀನುಗಾರಿಕಾ ದೋಣಿ ಮುಳುಗಡೆಯಾಗಿದೆ. ಏನಾಗಿತ್ತು? ಬೋಟ್ನಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದಿತ್ತಾ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಕಳೆದ 2-3 ದಿನದಿಂದ ಅರಬ್ಬಿ ಸಮುದ್ರದಲ್ಲಿ ಗಾಳಿ ಜಾಸ್ತಿ ಆಗ್ತಾ ಇರುವ ಒಂದು ಕಾರಣದಿಂದ ಅದೇ ಅಬ್ಬರ ಕೂಡ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾರವಾರ ಮೂಲದ ಒಂದು ಬೋಟ್ ಗೋವಾ ಸಮುದ್ರದಲ್ಲಿ ಕಡಲ ತೀರದಲ್ಲಿ ಇವತ್ತು ದುರಂತಕ್ಕೆ ಈಡಾಗಿರುವಂತದ್ದು. ಅಮ್ಮ ಹೆಸರಿನ ಬೋಟ್ ಮುಳುಗಡೆ ಇದೆ. ಸುಮಾರು 25ಕ್ಕೂ ಹೆಚ್ಚಿನ ಬೋಟ್ ನಲ್ಲಿ ಮೀನುಗಾರಿಕೆ, ಆಳಸಮುದ್ರ ಮೀನುಗಾರಿಕೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿ ಬಂದಿದ್ದು. ಬೋಟ್ ಮುಳುಗಡೆ ಆಗ್ತಿರುವಂತದನ್ನ ಗಮನಿಸಿದಂತ ಅಕ್ಕಪಕ್ಕದ ಉಳಿದ ಬೋಟ್ ನಲ್ಲಿ ಇರ್ತಕ್ಕಂಥ ಮೀನುಗಾರರು ತಕ್ಷಣ ಅವರನ್ನ ರಕ್ಷಣೆಯನ್ನ ಮಾಡುವಂತದ್ದು. ಎಲ್ಲರೂ ಕೂಡ ಇದೀಗ ಸುರಕ್ಷಿತವಾಗಿದೆ. ಎಲ್ಲರೂ ಕೂಡ ದಡಕ್ಕೆ ಕರೆತಿರುವಂತ ಕಾರ್ಯ ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ಈ ಬೋಟ್ ಏನಿದೆ ಮುದುಗಾದ ದಿನೇಶ್ ಕಾಂಚನ್ ಎಂಬುವರಿಗೆ ಸೇರಿಸಿರುವಂತದ್ದು ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು. ಯಾರಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಜೀವಕ್ಕೆ ಹಾನಿ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಥ್ಯಾಂಕ್ ಯು ಉದಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.